ಅರ್ಧ ಗಂಟೆ ನಿಂತ್ಕೊಂಡ್ರು ಒಂದು ಫಲಾನುಭವಿದು ನಾವು FRS ಮಾಡಕ್ಕಾಯ್ತಾ ಇಲ್ಲ. ಅಷ್ಟು ಸಮಸ್ಯೆಗೆ ಒಳಗಾಗಿದ್ದೀವಿ ನಾವು. ತುಂಬಾ ಟಾರ್ಚರ್ ಆಗಿರೋದೇ BLO ಕಾರ್ಪೊರೇಷನ್ ಕೆಲಸದಿಂದನೇ ತುಂಬಾ ಟಾರ್ಚರ್ ಆಗಿರೋದು. BLO ಕೆಲಸ ರದ್ದು ಮಾಡಬೇಕು. ನಮ್ಮ ಇಲಾಖೆ ಕೆಲಸಕ್ಕಿಂತ ಹೆಚ್ಚುವರಿ ಕೆಲಸನೇ ಜಾಸ್ತಿ ಕೊಡ್ತಾ ಇದ್ದಾರೆ ನಮಗೆ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀವಿ ವಾರ್ತಾ ಭಾರತಿ ಡಿಜಿಟಲ್. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದಿಂದ ಸಾಕಷ್ಟು ಬೇಡಿಕೆಗಳನ್ನ ನಿರೀಕ್ಷೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಇಳಿದಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಹೋರಾಟ ಯಾತಕ್ಕಾಗಿ ನಡೀತಾ ಇದೆ, ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಇಡ್ತಾ ಇರ್ತಕ್ಕಂಥ ಬೇಡಿಕೆಗಳೇನು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜಯಮ್ಮ ಅವರು. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಅವರ ಬೇಡಿಕೆಗಳು, ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಇವತ್ತು ಸಾವಿರಾರು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿರತಕ್ಕಂಥದ್ದು, ಸರ್ಕಾರದಿಂದ ಏನ್ ನಿರೀಕ್ಷೆ ಮಾಡ್ತಾ ಇದೀರಿ, ಏನ್ ಬೇಡಿಕೆ? ಇವತ್ತು ನಾವು ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಫೆಡರೇಷನ್ ಮತ್ತು ATC ಇಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಿರೀಕ್ಷೆ ಏನಂದ್ರೆ, ನಾವು 6ನೇ ಗ್ಯಾರಂಟಿಯಾಗಿ ಏನು ಪ್ರಿಯಾಂಕಾ ಗಾಂಧಿ ಅವರು ಘೋಷಣೆಯನ್ನ ಮಾಡಿದ್ರು, ಸಂಬಳವನ್ನು ಹೆಚ್ಚಳ ಮಾಡಬೇಕು, ಕಾರ್ಯಕರ್ತರಿಗೆ 15,000, ಸಹಾಯಕರಿಗೆ 10,000 ರೂಪಾಯಿಯನ್ನ ಮಾಡಬೇಕು ಅಂತ ಹೇಳಿ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಏನು ಸುಪ್ರೀಂ ಕೋರ್ಟ್ ಗ್ರಾಚ್ಯುಟಿ ತೀರ್ಪನ್ನು ಕೊಡ್ತು, ಅದು ಒಂದು ತೀರ್ಪನ್ನು ಕೊಟ್ಟಿದ್ದು ಅಂಗನವಾಡಿ ನೌಕರರು ನಿವೃತ್ತಿ ಆದರೂ ಕೂಡ ಅವರಿಗೆ ಗ್ರಾಚ್ಯುಟಿ ಕೊಡಬೇಕಂತ ಕೊಟ್ಟಿದೆ. ಆದರೆ 1/4/23 ಕೊಟ್ಟು 2011 ನಿವೃತ್ತಿ ಮಾಡಿ ತಾವೇ ಕಳಿಸಿದಂಥ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಅದರಿಂದ 11ರಿಂದ 1/4/31/3/23 ಅನ್ಯಾಯ ಆಗಿರ್ತಕ್ಕಂಥ ಕಾರ್ಯಕರ್ತರಿಗೆ, ನಿವೃತ್ತ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಕೊಡಬೇಕಂತ ಕೇಳಿದ್ದೇವೆ. ಹಲವಾರು ಗ್ರಾಚ್ಯುಟಿ ಹೋರಾಟವನ್ನೇ ಮಾಡಿದಾಗ ನಮ್ಮ ಮಿನಿಸ್ಟರ್ ಅವರು ಬಂದು ನಾನು ಕೊಡಿಸ್ಕೊಡ್ತೇನೆ, ಅನ್ಯಾಯ ಆಗಿದೆ ಅಂತ ಮಾತನ್ನ ಕೊಟ್ಟಿದ್ದೀರಿ. ಇವತ್ತು 50ನೇ ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದೊಳಗಡೆ, ಆದರೆ ಇವತ್ತು ಬಂದು ನಮ್ಮ ಮಿನಿಸ್ಟ್ರು ಮಾತಾಡಬೇಕು, ಹೇಳಿ ಇದನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಬಹುಮುಖ್ಯವಾಗಿ ತಗೊಂಡಿದ್ದಾರೆ. ಹಾಗೆ ಇವತ್ತು ಇತರೆ ಬೇರೆ ಬೇರೆ ಸರ್ವೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಹೆಚ್ಚು ನಿಯೋಗ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮೊಬೈಲಲ್ಲೇ ಮಾಡಬೇಕಾಗಿರೋದ್ರಿಂದ, FRS ಮಾಡಬೇಕಾಗಿರೋದ್ರಿಂದ, ಮೊಬೈಲ್ಗಳು ಕೂಡ ಚೆನ್ನಾಗಿಲ್ಲದೆ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ವಯಸ್ಸಾದಂತ ಕಾರ್ಯಕರ್ತರಿಗೆ ಇವತ್ತು ಮೊಬೈಲನ್ನು ಬಳಸಲಿಕ್ಕೆ ಆಗ್ತಾ ಇಲ್ಲ. ತನ್ನ ಅಂಗನವಾಡಿ ಕೆಲಸವನ್ನೇ ಬೇರೆಯವರಿಂದ ಮಾಡಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ BLO ಕೆಲಸವನ್ನ ಎಲ್ಲಾ ಸರ್ವೆಗಳನ್ನು ಮೊಬೈಲ್ ಮಾಡೋದಕ್ಕೆ ಆಗದೆ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಎಜುಕೇಟೆಡ್ ಇರ್ತಕ್ಕಂಥ ಕಾರ್ಮಿಕ ವರ್ಗದ ಜೊತೆ ಮಾಡಿಸಬೇಕು, ಅಂಗನವಾಡಿಯವರನ್ನ ಕೈ ಬಿಡಬೇಕು, ಮತ್ತೆ ಅವರಿಗೆ ಕೆಲಸದಿಂದ ತೆಗಿತೀವಿ ಅನ್ನೋ ಒತ್ತಾಯಗಳನ್ನ ತಗೊಂಡು ಬಂದು ನಮ್ಮ ತಹಸೀಲ್ದಾರ್ ಆಗಿರೋದು, ಆಯುಕ್ತರಾಗಿರ್ಬೋದು, ಹಿಂಸೆಯನ್ನ ಕೊಟ್ಟು ಅವರಿಗೆ ತುಂಬಾ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಕೆಲಸದಿಂದ ವಜಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದಿದ್ದು ಇತರ ಕೆಲಸ ಮಾಡ್ಲಿಕ್ಕಲ್ಲ, ICDS ಕೆಲಸ ಮಾಡ್ಲಿಕ್ಕೆ. ನಮ್ಮನ್ನು ವಜಾ ಮಾಡೋದು ICDS ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾತ್ರ, BLO ಮಾಡ್ಲಿಲ್ಲ ಅಂದ್ರೆ ಅಲ್ಲ. ಅದರಿಂದ ಅದನ್ನ ಕೈ ಬಿಡಬೇಕು. ಇದರ ಪರವಾಗಿ ನಮ್ಮ ಇಲಾಖೆ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದು ಜಯಮ್ಮ ಅವರ ಮಾತು. ಏನು ಗ್ರಾಚ್ಯುಟಿ ಇರ್ಬೋದು, ಸಂಬಳವನ್ನ ಜಾಸ್ತಿ ಮಾಡೋದಿರ್ಬೋದು, ಸರ್ಕಾರ 6ನೇ ಗ್ಯಾರಂಟಿ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳ್ತಾ ಹೋಗೋಣ. ನಾವು ಅರ್ಕಲಗೂಡು ತಾಲೂಕು ಏನೇನ್ ಬೇಡಿಕೆ ನಿಮ್ದು? ಬೇಡಿಕೆ ಅಂದ್ರೆ ಅಂಗನವಾಡಿ ಟೀಚರ್ಸ್ ಗಳಿಗೆ ಸಂಬಳ ಕಡಿಮೆ ಐತೆ, ಕೆಲಸ ಜಾಸ್ತಿ ಐತೆ. 15,000 ರೂಪಾಯಿ ಸಂಬಳ ಕೊಡ್ಬೇಕು, 15,000 ರೂಪಾಯಿ ಸಂಬಳ ಕೊಡ್ಬೇಕು. ಇವಾಗ ಏನು 6ನೇ ಗ್ಯಾರಂಟಿಯಾಗಿ ಏನು ಘೋಷಣೆ ಮಾಡಿದ್ರು ಅವರು, ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬರೋಂಥ ಟೈಮಲ್ಲಿ ಅದು ಮಾತ ನಡೆಸ್ಕೊಡ್ಬೇಕು ಇವಾಗ ಸರ್ಕಾರ ಅನ್ನೋದೊಂದು ಬೇಡಿಕೆ ಇದೆ ಅಷ್ಟೇ. ನಾವು ಅರ್ಕಲಗೂಡು ತಾಲೂಕಿಂದ ಅದೇ BLO ಕೆಲಸ ರದ್ದು ಮಾಡಬೇಕು, ಮತ್ತೆ ಗ್ರಾಚ್ಯುಟಿ ಕೊಡಬೇಕು 2011 ಆಚೆಗೆ, ಮತ್ತೆ 6ನೇ ಗ್ಯಾರಂಟಿ ಮಾಡಬೇಕು. ಭಾರತಿ ಅಂತ ಸರ್, ನಾವು ಅರ್ಕಲಗೂಡು ತಾಲೂಕಿಂದ ಬಂದಿದ್ದೀವಿ. ನನ್ನ ಹೆಸರು ರೇಖಾ ಅಂತ ಸರ್. ನಮಗೆ ತುಂಬಾ ಕೆಲಸ, ನಮ್ಮ ಇಲಾಖೆ ಕೆಲಸಕ್ಕಿಂತ ಹೆಚ್ಚುವರಿ ಕೆಲಸನೇ ಜಾಸ್ತಿ ಕೊಡ್ತಾ ಇದ್ದಾರೆ ನಮಗೆ. ಆ ಕೆಲಸಗಳು ಯಾವ ಬೇಡ ನಮಗೆ, BLO ಕೆಲಸನೂ ಬೇಡ. 12,000 ಕೊಡ್ತೀವಿ ಅಂತ ಹೇಳ್ತಾರೆ, 4,300 ಬಿಟ್ಟರೆ ಇಲ್ಲಿವರೆಗೂ ನಮಗೆ ಸಂಬಳನೇ ಕೊಟ್ಟಿಲ್ಲ BLO ಕೆಲಸನ. ನಮಗೆ ಈ ಕೆಲಸನೇ ಜಾಸ್ತಿ ಆಗಿದೆ. ಈಗ ಹೆಲ್ಪರ್ಗಳಿಲ್ಲ, ನಮಗೆ ಹೆಲ್ಪರ್ ಇಲ್ಲದೆ ತುಂಬಾ ಕೆಲಸ. ನಮಗೆ ಬೆಳಿಗ್ಗೆ 9:30 ಇಂದ 4 ಗಂಟೆ ತನಕ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಮಕ್ಕಳುಗಳು ತುಂಬಾ ಬರ್ತವೆ. ಬೆಳಿಗ್ಗೆ ಹಾಲು ಮತ್ತೆ ಪುಷ್ಟಿ ಕೊಡಬೇಕು, ಮಕ್ಕಳಿಗೆ ಅಕ್ಷರ ಕಲಿಸ್ಬೇಕು ನಾವು. ಇನ್ನು ಮಧ್ಯಾಹ್ನ ಬಿಸಿ ಊಟ ಕೊಡಬೇಕು, ಮತ್ತೆ ರೆಕಾರ್ಡ್ಸ್ಗಳು ಒಂದು 36 ರೆಕಾರ್ಡ್ಸ್ ಇದೆ, ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು. ನಮಗೆ ತುಂಬಾ ಹಿಂಸೆ ಆಗುತ್ತೆ. ಆದ್ರಿಂದ ನಮಗೆ ಹೆಚ್ಚುವರಿ ಕೆಲಸ ಯಾವುದು ಬೇಡ. ನಮಗೆ ಏನೇನು ನಾವು ಘೋಷಣೆ ಮಾಡಿದೀವಿ 6ನೇ ಗ್ಯಾರಂಟಿಲಿ ಎಲ್ಲಾನು ನಮಗೆ ಜಾರಿ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಡ್ತೀವಿ. ರೇಖಾ ಟಾರ್ಚರ್ ಕೊಡ್ತಾರೆ.
ಅಮ್ಮ, ಎಲ್ಲಿಂದ ಬಂದಿರೋದು? ಸರ್ ನಾವು ಮೈಸೂರು ನಗರದಿಂದ ಬಂದಿರೋದು. ನಮ್ದು 6ನೇ ಗ್ಯಾರಂಟಿ ಯೋಜನೆಗಳೇನೈತೆ ಅದು ನಮ್ಗೆ ಆಶ್ವಾಸನೆ ನೀಡೋರೇ ಹೊರತು ಇದುವರೆಗೂ ನಮ್ಗೆ ಆಗಿಲ್ಲ. ಮತ್ತೆ ನಮ್ಮ ವರ್ಕರ್ಗಳು ನಾವು ಎಷ್ಟು ಕಷ್ಟಪಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ BLO ಡ್ಯೂಟಿಗಳಿಗೆ ಹಾಕವ್ರೆ. BLO ಡ್ಯೂಟಿ ಮಾಡಕ್ಕಾಯ್ತಲ್ಲ ಮಕ್ಕಳು. ಕೆಲವರು ಅಂಗನವಾಡಿ ಕೇಂದ್ರಗಳಲ್ಲಿ ಸಹಾಯಕೇ ಇಲ್ಲ. ನಾವೇ ಎಲ್ಲ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದೀವಿ. ನಮ್ಗೆ ಅನೇಕ ಸವಲತ್ತುಗಳು ಏನೂ ಇಲ್ಲ. ಮತ್ತೆ FRS ಮಾಡಿ ಅಂತ ಒತ್ತಾಯ. ಆರೋಗ್ಯ ಇಲಾಖೆಯಿಂದನೂ ನಮ್ಗೆ ಎಲ್ಲ ಅವ್ರದ್ದೇನು ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ನಾವು ನೀಡ್ಬೇಕು. ಅವ್ರು ಕೇಳಿದ ತಕ್ಷಣ ನಮ್ಗೆ ಅಂಗನವಾಡಿಯಲ್ಲಿ ಕುತ್ಕೊಂಡು ಕೆಲಸ ಮಾಡಕ್ಕೆ ಸಾಧ್ಯ ಆಯ್ತಾ ಇಲ್ಲ. ಆಮೇಲೆ ನಮ್ಗೆ ಕಾಲಾವಕಾಶ ಕೊಡ್ಬೇಕು. ಅವರು ಸಖತ್ತು ನಮ್ಗೆ ಕೆಲಸಗಳ ಒತ್ತಡ ಜಾಸ್ತಿ ಆಗ್ತಾ ಇದೆ ಹೊರತು ನಮ್ಗೇನು ಈ ಸಂಬಳ ಅಂತ ಕೊಡ್ತಾ ಇದ್ದಾರೆ ಅದನ್ನ ನಿಗದಿತ ವೇಳೆಗೆ ನಮ್ಗೆ ತಲುಪಿಸ್ತಾ ಇಲ್ಲ. ಮೊಟ್ಟೆ ಹಣ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಾ ಇಲ್ಲ. ನಮ್ಗೆ ಆದಷ್ಟು ಬೇಗ ಇವೆಲ್ಲ ನಮ್ಗೆ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಇದನ್ನ ಮಾಡ್ತಾ ಇದೀವಿ. ಫೋಟೋ ಕ್ಯಾಪ್ಚರ್ಗಳು ಆಗೋದಿಲ್ಲ. FRS ಮಾಡಿ ಅಂತಂತಾರೆ, ನೆಟ್ವರ್ಕ್ ಇರಲ್ಲ. ಅಂದ್ರೆ ಒಬ್ಬೊಬ್ಬರು ಮನೆ ಹತ್ರ 1/4 ಗಂಟೆ ನಿಂತ್ಕೊತಾ ಇದೀವಿ ನಾವು. ಅರ್ಧ ಗಂಟೆ ನಿಂತ್ಕೊಂಡ್ರು ಒಂದು ಫಲಾನುಭವಿದು ನಾವು FRS ಮಾಡಕ್ ಆಯ್ತಾ ಇಲ್ಲ. ಅಷ್ಟು ಸಮಸ್ಯೆಗೆ ಒಳಗಾಗಿದೀವಿ ನಾವು. ಒಂದೊಂದು ಏರಿಯಾದಲ್ಲಿ ಇವಾಗ ಸರ್ವೆ ಮಾಡಿ ಅಂತ ಬಿಟ್ಟವ್ರೆ. ಅವ್ರ ಆಧಾರ್ ಕಾರ್ಡ್ ಕೊಡಲ್ಲ ನಮ್ಗೆ. ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ಅನ್ನ ನೀವು ಮೆನ್ಷನ್ ಮಾಡಿ ಅಂತ ಅಂತಾರೆ. ಇವಾಗ BLO ಕೆಲಸ ಮಾಡಿ ಅಂತ ಅಂತಾರಲ್ಲ, BLO ಕೆಲಸನೂ ಮಾಡ್ಬೇಕು. BLO ಕೆಲಸದಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತನ ವಜಾಗೊಳಿಸ್ಬೇಕು. ಎಲ್ಲ ನಾವು ಅಂಗನವಾಡಿ ಕಾರ್ಯಕರ್ತರು ವಜಾಗೊಳಿಸಿ ನಮ್ಮ ಅಂಗನವಾಡಿ ಕೆಲಸ ಏನೈತೆ ಅದನ್ನೇ ಮಾಡ್ಕೊಂಡು ಹೋಯ್ತೀವಿ ನಾವು. FRS ಮತ್ತೆ ಪೋಷನ್ ಟ್ರ್ಯಾಕರ್ ಎಲ್ಲ ನಮ್ಗೆ ಆ ಕೆಲಸಗಳೆಲ್ಲ ಆಗ್ಬಾರ್ದು. ಅದೆಲ್ಲ ತಡೆ ಹಿಡಿಬೇಕು. ಇನ್ನೆಲ್ಲ ಕೆಲಸ ಫೋನ್ಗಳನ್ನ ನಮ್ಗೆ ಆ ಫೋನ್ ಕೊಡೋ ಬದಲು ಲ್ಯಾಪ್ಟಾಪ್ ಕೊಟ್ರೆ ಹೆಂಗಾದ್ರೂ ಕೆಲಸ ಮಾಡ್ಬೋದು. 1 GB ನಮ್ಗೆ ಫೋನ್ಗಳು ಕೊಟ್ಬಿಟ್ಟು ಎಲ್ಲಾ ಕೆಲಸ ಮಾಡಿ ಅಂದ್ರೆ ಎಲ್ಲಿ ಮಾಡೋದು? ಬೆಳಗ್ಗೆ ಹೊತ್ತು 9:30 ಅಂಗನವಾಡಿ ಓಪನ್ ಮಾಡ್ಬೇಕಂದ್ರೆ ಸುಮ್ಮನೆ ರೌಂಡ್ ಹೊಡೆಯುತ್ತೆ ಹೊರತು ಅಂಗನವಾಡಿ ಓಪನೇ ಮಾಡಕ್ಕಾಯ್ತಾ ಇಲ್ಲ. ನಮ್ಗೆ ತುಂಬಾ ಕಷ್ಟ ಆಗಿದೆ. ನಮ್ಮ ಹೆಸರು ಚೆನ್ನಾಜಮ್ಮ ಅಂತ ಅಂದ್ಬಿಟ್ಟು ಮೈಸೂರು ನಗರದಿಂದ ಬಂದಿರೋದು. ಮೇಡಮ್ ನೀವೇ ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊತಾ ಇದೀವಿ? ನಾವು ಈಗ ನಾವು ಏನು ಆರ್ನೇ ಗ್ಯಾರಂಟಿ ನಮ್ದು ಸಂಬಳ ಜಾಸ್ತಿ ಮಾಡ್ಬೇಕು, ನಮಗೆ ಕೆಲಸ ಕಡಿಮೆ ಕೊಡ್ಬೇಕು. ಹಂಗಾಗಿ BLO ಕೆಲಸದಿಂದ ಮುಕ್ತಗೊಳಿಸ್ಬೇಕು. ಅದಕ್ಕಾಗಿ ನಾವು ಬೇಡಿಕೆ ಇಟ್ಟಿದ್ದೀವಿ. ನಂದಿನಿ ಅಂತ. ಮೇಡಮ್ ನೀವೆಲ್ಲಿಂದ? ಸರ್ ನಾವು ಮೈಸೂರು ಹರ್ಬನಿಂದ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸರ್ ಬೇಡಿಕೆ ಅಂದ್ರೆ 3 ಬೇಡಿಕೆ ಇಟ್ಟಿದ್ದೀವಿ ನಾವೀಗ. ಗ್ರಾಜ್ಯುಟಿ ಸಂಬಳ ಜಾಸ್ತಿ ಮಾಡಬೇಕು, BLO ಕೆಲಸ ಬೇಡ ಅಂತ ಹೇಳಿದ್ದೀವಿ ಸರ್. BLO ಕೆಲಸದೇ ಜಾಸ್ತಿ ಪ್ರೆಷರ್ ಆಗಿರೋದು, ತುಂಬಾ ಟಾರ್ಚರ್ ಆಗಿರೋದೇ BLO ಕಾರ್ಪೊರೇಷನ್ ಕೆಲಸದಿಂದಲೇ ತುಂಬಾ ಟಾರ್ಚರ್ ಆಗಿರೋದು. ಮತ್ತೆ ಸ್ಮಾರ್ಟ್ ಫೋನ್ ಕೊಟ್ಟವ್ರೆ ನಮಗೆ, ಸ್ಯಾಮ್ಸಂಗ್ ಫೋನು ನಮ್ಮ ಡಿಪಾರ್ಟ್ಮೆಂಟ್ ಇಂದ 1 GB ಡಾಟಾ ಹಾಕೊಡ್ತಾರೆ. ಅದ್ರಲ್ಲೇ ಪೋಷನ್ ಟ್ರ್ಯಾಕರ್ ಮಾಡಬೇಕು, ಅದ್ರಲ್ಲೇ ಕಾರ್ಪೊರೇಷನ್ ಕೆಲಸ ಮಾಡಬೇಕು, ಅದ್ರಲ್ಲೇ ಅಂಗನವಾಡಿ ಓಪನ್ ಕೊಡಬೇಕು, ಪೋಷನ್ ಟ್ರ್ಯಾಕರ್ ಎಲ್ಲ ಮಾಡಬೇಕು. ಏನು ಯೂಸ್ಫುಲ್ ಇಲ್ಲ ಸರ್. ಸಂಬಳ ಮಾತ್ರ ಕಮ್ಮಿ, ಕೆಲಸ ಮಾತ್ರ ಜಾಸ್ತಿ ತಗೋತಾರೆ. ಆಸಿಯಾ ಬಂದು ಇದು ಮಹಿಳೆಯರ ಮಾತು. BLO ಕೆಲಸ ದೊಡ್ಡ ತಲೆನೋವಾಗಿ ನಮಗೆ ಪರಿಣಮಿಸ್ತಾ ಇದೆ. ಇದರಿಂದಾಗಿ ಯಾವುದೇ ರೀತಿಯ ಕೆಲಸವನ್ನ ಮಾಡಕ್ಕಾಗ್ತಾ ಇಲ್ಲ. ಜೊತೆಗೆ ಕೆಲಸ ನೋಡಿದ್ರೆ ಸಾಕಷ್ಟು ಕೊಡ್ತಾ ಇದ್ದಾರೆ, ಸಂಬಳ ನೋಡಿದ್ರೆ ಎಲ್ಲಿದೆಯೋ ಅಲ್ಲೇ ಇದೆ. ಇದನ್ನ ಜಾಸ್ತಿ ಮಾಡ್ತಾ ಇಲ್ಲ. ಇದನ್ನ ಜಾಸ್ತಿ ಮಾಡದೆ ಹೋದ್ರೆ ನಿಜಕ್ಕೂ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ತೀವ್ರ ಆಗುತ್ತೆ ಅನ್ನೋ ಒಂದು ಮಾತನ್ನ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ವಾರ್ತಾಭಾರತಿ ಬೆಂಗಳೂರು.